ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ಜುಲೈ 27, 2025 ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಬಾರ್ಡ್. BARRED. ಬಾರ್ಡ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ನಿಷೇಧಿಸು ಅನ್ನುವಂತ ಅರ್ಥ ಬರುತ್ತೆ. ಬ್ಯಾನ್ ಮಾಡೋದು. ಬಾರ್ಡ್ ಅಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಬ್ಯಾನ್ ಮಾಡೋದು, ಒಂದು ಕೆಲಸ ಮಾಡೋದ್ರಿಂದ ಅಥವಾ ಯಾವ್ದಾದ್ರೂ ಬಿಲ್ಡಿಂಗ್ಗೆ ಪ್ರವೇಶ ಮಾಡೋದ್ರಿಂದ ಆ ವ್ಯಕ್ತಿಯನ್ನ ಬ್ಯಾನ್ ಮಾಡೋದೇನಿದೆ, ಆ ವ್ಯಕ್ತಿಯನ್ನ ನಿರಾಕರಿಸೋದೇನಿದೆ, ಪ್ರವೇಶವನ್ನ ಆ ವ್ಯಕ್ತಿಗೆ ನಿರಾಕರಿಸೋದೇನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಬಾರ್ಡ್ ಅಂತ ಕರಿತೀವಿ ಫ್ರೆಂಡ್ಸ್. ಈಗ ಯಾರೋ ಒಬ್ಬ ಅಥ್ಲೀಟು ಒಂದು ರನ್ನಿಂಗ್ ರೇಸ್ ಅಲ್ಲಿ ಡ್ರಗ್ಸ್ ತೆಗೆದುಕೊಂಡು ಗೆಲ್ಲೋದಿಕ್ಕೆ ಅಂತ ಡ್ರಗ್ಸ್ ತಗೊಂಡಿರ್ತಾನೆ. ಆತ ಡ್ರಗ್ಸ್ ತಗೊಂಡಿರೋದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಡ್ರಗ್ಸ್ ತಗೊಳ್ಳೋದಕ್ಕೆ ಫ್ರೆಂಡ್ಸ್ ಡೋಪಿಂಗ್ ಅಂತ ಕರಿತೀವಿ. ಅಥ್ಲೆಟ್ಸ್ಗಳು ಗೆಲ್ಲುವ ಇಂಟೆನ್ಷನ್ ಇಟ್ಕೊಂಡು ಡ್ರಗ್ಸ್ ತಗೊಂಡಾಗ ಅದಕ್ಕೆ ಇಂಗ್ಲಿಷ್ ನಲ್ಲಿ ಡೋಪಿಂಗ್ ಅಂತ ಕರಿತೀವಿ. ಈ ರೀತಿ ಡೋಪಿಂಗ್ ಅಲ್ಲಿ ತಗಲಾಕೊಂಡಾಗ ಫ್ರೆಂಡ್ಸ್ ಆತನನ್ನ ಕಾಂಪಿಟೇಷನ್ ಇಂದ ಬ್ಯಾನ್ ಮಾಡಲಾಗುತ್ತೆ. ದಿ ಅಥ್ಲೀಟ್ ವಾಸ್ ಬ್ಯಾನ್ಡ್ ಫ್ರಮ್ ಕಾಂಪಿಟೇಷನ್ ಡ್ಯೂ ಟು ಡೋಪಿಂಗ್. ಫ್ರೆಂಡ್ಸ್, ಡೋಪಿಂಗ್ ಅಂತಂದ್ರೆ ಒಂದು ಅರ್ಥ ನಿಷೇಧಿಸು. ಇನ್ನೊಂದು ಫ್ರೆಂಡ್ಸ್, ಈಗ ನೀವು ವಿಧಾನಸೌಧ ಬಿಲ್ಡಿಂಗ್ಗೆ ಸಿಎಂ ನ ಭೇಟಿ ಮಾಡೋದಕ್ಕಿಂತ ಪ್ರವೇಶ ಮಾಡೋದಕ್ಕೆ ಹೋಗ್ತೀರಾ. ಆಗ ನಿಮ್ಮನ್ನ ತಡೆ ಹಿಡಿದು ನಿಮಗೆ ಪ್ರವೇಶವನ್ನ ನಿರಾಕರಿಸಿದ್ರೆ ಅದಕ್ಕೂ ಕೂಡ ಬಾರ್ಡ್ ಅಂತ ಕರಿತೀವಿ. ಯು ವರ್ ಬಾರ್ಡ್ ಫ್ರಮ್ ಎಂಟರಿಂಗ್ ವಿಧಾನಸೌಧ ಬಿಲ್ಡಿಂಗ್. ಫ್ರೆಂಡ್ಸ್, ಬಾರ್ಡ್ ಅಂತಂದ್ರೆ ಬ್ಯಾನ್ ಮಾಡೋದು ಅಥವಾ ಒಂದು ಬಿಲ್ಡಿಂಗ್ಗೆ ಪ್ರವೇಶ ಮಾಡೋದನ್ನ ನಿರಾಕರಿಸೋದು. ಫ್ರೆಂಡ್ಸ್, ಎರಡನೆಯ ಪದ ಬಂದು ಸರ್ಜಿಂಗ್. SURGING. ಸರ್ಜಿಂಗ್ ಅಂತಂದ್ರೆ ಫ್ರೆಂಡ್ಸ್ ಇನ್ಕ್ರೀಸ್ ಆಗೋದು. ಯಾವ್ದಾದ್ರೂ ತ್ವರಿತಗತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಫ್ರೆಂಡ್ಸ್ ಅದಕ್ಕೆ ಸರ್ಜಿಂಗ್ ಅಂತ ಕರೀತೀವಿ. ಈಗ ಗಾಜಾವನ್ನ ತೆಗೆದುಕೊಳ್ಳಿ, ಅಲ್ಲಿ ಯುದ್ಧ ನಡೀತಾ ಇದೆ, ಯುದ್ಧ ಪೀಡಿತ ಪ್ರದೇಶ. ಅಲ್ಲಿ ಫ್ರೆಂಡ್ಸ್ ಹಸಿವು ಜಾಸ್ತಿ ಆಗ್ತಾ ಇದೆ. ಹಸಿವಿನಿಂದ ಬಳಲುತ್ತಿರುವವರ ಸಂಖ್ಯೆ, ಹಸಿವಿನಿಂದ ಬಳಲಿ ಸಾಯುತ್ತಿರುವವರ ಜನರ ಸಂಖ್ಯೆ ಬಹಳ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಪದದ ಬಳಕೆ ಆಗಿದೆ, ಸರ್ಜಿ. ಈಗ ಕಚ್ಚಾ ತೈಲದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ದಿನ ಸಾಮಗ್ರಿಗಳ ಬೆಲೆ ಬಹಳ ತ್ವರಿತಗತಿಯಲ್ಲಿ ಜಾಸ್ತಿ ಆಗ್ತಾ ಇದ್ದಾಗ ಸರ್ಜಿಂಗ್ ಅಂತ ಕರಿತೀವಿ. ಸರ್ಜಿಂಗ್ ಪ್ರೈಸಸ್ ಲೀಡ್ ಟು ಇನ್ಫ್ಲೇಷನ್. ಫ್ರೆಂಡ್ಸ್, ಸರ್ಜಿಂಗ್ ಅಂತಂದ್ರೆ ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗೋದು ಫ್ರೆಂಡ್ಸ್. ಮುಂದಿನ ಪದ ಫೈರಿ. FIERY. ಫೈರಿ ಅಂತಂದ್ರೆ ಫ್ರೆಂಡ್ಸ್ ತೀವ್ರತೆ, ತೀಕ್ಷ್ಣತೆ ಅನ್ನುವಂತ ಅರ್ಥ ಬರುತ್ತೆ. ಫ್ರೆಂಡ್ಸ್, ಈಗ ಪಾರ್ಲಿಮೆಂಟ್ ನಲ್ಲಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅಧಿವೇಶನ ಅಂತಂದ್ರೆ ಅಲ್ಲಿ ಡಿಬೇಟ್ ಅಂದ್ರೆ ಚರ್ಚೆ, ವಾದ ವಿವಾದಗಳು ಇದೆಲ್ಲ ಇರುತ್ತೆ. ಸೊ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ತುಂಬಾ ತೀವ್ರತೆಯಿಂದ, ತೀಕ್ಷ್ಣತೆಯಿಂದ ಕೂಡಿರುತ್ತೆ ಅಂತ ಹೇಳೋದಕ್ಕೆ ಈ ಹೆಡ್ಲೈನ್ ಅಲ್ಲಿ ಈ ಫೈರಿ ಪದದ ಬಳಕೆ ಆಗಿದೆ. ಸೊ ಫೈರಿ ಅಂತಂದ್ರೆ ಕೋಪ, ಉತ್ಸಾಹದಂತಹ ತೀವ್ರ ಭಾವನೆಗಳನ್ನ ಯಾವ ಸನ್ನಿವೇಶ ಒಳಗೊಂಡಿರುತ್ತೋ ಅದನ್ನ, ಆ ಸನ್ನಿವೇಶವನ್ನ ಸೂಚಿಸೋದಕ್ಕೆ ಈ ಅಡ್ಜೆಕ್ಟಿವ್ ಫೈರಿ ಬಳಕೆ ಆಗಿದೆ ಫ್ರೆಂಡ್ಸ್. ಸೊ ಫೈರಿ ಅಂತಂದ್ರೆ ತೀವ್ರತೆ, ತೀಕ್ಷ್ಣತೆ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಮುಂದಿನ ಪದ ಬಂದು ಡೈನಸ್ಟಿ. DYNASTY. ಡೈನಸ್ಟಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ರಾಜವಂಶ ಅನ್ನುವಂತ ಅರ್ಥ ಬರುತ್ತೆ. ಒಂದು ದೇಶವನ್ನ ಅಥವಾ ಒಂದು ರಾಜ್ಯವನ್ನ, ಪ್ರಾಂತ್ಯವನ್ನ ಅನೇಕ ತಲೆಮಾರುಗಳು ಸೇರಿ ವಂಶ ಅಂತ ಕರಿತೀವಿ. ಒಂದು ದೇಶವನ್ನ, ಒಂದು ರಾಜ್ಯವನ್ನ ಅನೇಕ ತಲೆಮಾರುಗಳಿಂದ ಆಳ್ತಾ ಬಂದಿದ್ರೆ ಆ ತಲೆಮಾರಿಗೆ, ಆ ವಂಶಕ್ಕೆ ಫ್ರೆಂಡ್ಸ್, ಆ ರಾಜವಂಶಕ್ಕೆ ಇಂಗ್ಲಿಷ್ ನಲ್ಲಿ ಡೈನಸ್ಟಿ ಅಂತ ಕರಿತೀವಿ. ಚೋಳ ಡೈನಸ್ಟಿ ತಮಿಳುನಾಡನ್ನ ಅನೇಕ ವರ್ಷಗಳ ಕಾಲ ಆಳಿದಂತಹ ಒಂದು ರಾಜವಂಶ. ಒಡೆಯರ್ ಡೈನಸ್ಟಿ ಮೈಸೂರು ಪ್ರಾಂತ್ಯವನ್ನ ಆಳಿದಂತಹ ಒಂದು ರಾಜವಂಶ. ತುಳುವ ಡೈನಸ್ಟಿ, ಸಂಗಮ ಡೈನಸ್ಟಿ ಇದೆಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರತಕ್ಕಂತಹ ರಾಜವಂಶಗಳು. ಮೊಘಲ್ ಡೈನಸ್ಟಿ ನಮ್ಮ ಭಾರತವನ್ನ ಆಳಿದಂತಹ ಒಂದು ರಾಜವಂಶ. ಫ್ರೆಂಡ್ಸ್, ಡೈನಸ್ಟಿ ಅಂತಂದ್ರ ರಾಜವಂಶ, ಒಂದು ದೇಶ ಅಥವಾ ಒಂದು ರಾಜ್ಯವನ್ನ ಆಳ್ತಕ್ಕಂತಹ ರಾಜವಂಶಕ್ಕೆ ಇಂಗ್ಲಿಷ್ ನಲ್ಲಿ
ಡೈನಸ್ಟಿ ಅಂತ ಕರಿತೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ನೆಕ್ಸ್ಟ್ ಪದಗಳು ಬಂದು ಪಿಲ್, ರಿವೀಲ್. ಪಿಲ್ ಅಂತಂದ್ರೆ ಫ್ರೆಂಡ್ಸ್ ಟಾಬ್ಲೆಟ್, ಮಾತ್ರೆ. ರಿವೀಲ್, REVEL, ರಿವೀಲ್ ಅಂತಂದ್ರೆ ಬಹಿರಂಗ ಪಡಿಸು. ಮುಂಚೆ ಮರೆಮಾಚಿದಂತಹ ಇನ್ಫಾರ್ಮೇಶನ್, ದಾಖಲೆಯನ್ನ, ಡೇಟಾವನ್ನ ಪ್ರಸ್ತುತಪಡಿಸೋದಕ್ಕೆ, ತೋರಿಸೋದಕ್ಕೆ, ಬಹಿರಂಗ ಪಡಿಸೋದಕ್ಕೆ ರಿವೀಲ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್ ಈ ಹೆಡ್ಲೈನ್ ಅಲ್ಲಿ ಈಗ ಜನ ಚೆನ್ನಾಗಿ ಊಟ ಮಾಡೋ ಬದಲು, ಚೆನ್ನಾಗಿ ತಿನ್ನೋ ಬದಲು ಹಣ್ಣು ತರಕಾರಿಗಳನ್ನ, ಸಪ್ಲಿಮೆಂಟ್ಸ್, ಮಾತ್ರೆ ಮೂಲಕ ಆಹಾರದಿಂದ ಸಿಗ್ತಕ್ಕಂತಹ ವಿಟಮಿನ್ಸ್, ಮಿನರಲ್ಸ್ ಇದನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಹೊಸ ಸ್ಟಡಿ ಏನ್ ರಿವೀಲ್ ಮಾಡುತ್ತೆ ಅಂತಂದ್ರೆ, ಈ ರೀತಿ ಊಟ ಮಾಡೋ ಬದಲು ಮಾತ್ರೆಗಳನ್ನ ತಗೊಂಡ್ರೆ ನಮ್ಮ ಹೆಲ್ತ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಇದು ಸರಿಯಾದ ಆಹಾರ ಕ್ರಮ ಅಲ್ಲ ಅಂತ ಹೊಸ ಸ್ಟಡಿ, ಎಕ್ಸ್ಪರ್ಟ್ಗಳು ತಮ್ಮ ಸ್ಟಡಿಯ ಮೂಲಕ ರಿವೀಲ್ ಮಾಡಿದ್ದಾರೆ, ಬಹಿರಂಗ ಪಡಿಸಿದ್ದಾರೆ. ಮಾತ್ರೆ ತೆಗೆದುಕೊಳ್ಳೋದೇನಿದೆ, ಪಿಲ್ ತೆಗೆದುಕೊಳ್ಳೋದೇನಿದೆ ಆಹಾರದ ಬದಲು, ಅದು ಒಳ್ಳೆಯದಲ್ಲ ಅಂತ ಹೊಸ ಸ್ಟಡಿ, ಎಕ್ಸ್ಪರ್ಟ್ಗಳು ತಮ್ಮ ಸ್ಟಡಿಯ ಮೂಲಕ ಬಹಿರಂಗ ಪಡಿಸಿದ್ದಾರೆ. ರಿವೀಲ್. ಸೊ ಪಿಲ್ ಅಂದ್ರೆ ಮಾತ್ರೆ, ರಿವೀಲ್ ಅಂತಂದ್ರೆ ಬಹಿರಂಗ ಪಡಿಸು. ಸೊ ಫ್ರೆಂಡ್ಸ್ ಈ ರೀತಿ ಕನ್ನಡ ಭಾಷೆಯ ಮೂಲಕ ಹೊಸ ಹೊಸ ಪದಗಳನ್ನ, ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.